ಖಾತೆ ಕಚೇರಿ ಮೇಲೆ ಅಕ್ರಮವಾಗಿ ನಡೆಸಿದಂತಹ ದುಡ್ಡನ್ನ ಅದನ್ನ ಆಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ದಾಳಿ ಮಾಡಿದ್ದಾರೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ, ಬೆಸ್ಕಾಂ ಯಲಹಂಕ ವಲಯದ ಎಇಇ ಉದಯ್ ಕುಮಾರ್, ರಾಜಣ್ಣ ಮತ್ತು ಉದಯ್ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಕೊಟ್ಟಿರುವಂತಹ ಶಾಕ್ ಇದು. ಇಡಿ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರಿನ 2 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಎಸ್ ನೋಡಿ, ಕಲಬುರಗಿ ಆಯ್ತು, ದಾವಣಗೆರೆ ಆಯ್ತು, ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದ್ರೆ, ಇತ್ತ ಬೆಂಗಳೂರಿನಲ್ಲೂ 2 ಕಡೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಡಿಷನಲ್ ಡೈರೆಕ್ಟರ್ ಆದಂತಹ ರಾಜಣ್ಣ ಜೊತೆಗೆ ಬೆಸ್ಕಾಂ ಯಲಹಂಕ ವಲಯದ ಎಇಇ ಉದಯ್ ಕುಮಾರ್ ಇವರ ಇಬ್ಬರ ಮೇಲೂ ಕೂಡ ಬೆಂಗಳೂರಿನಲ್ಲಿ ದಾಳಿ ನಡೆಸಿರೋದು ಲೋಕಾಯುಕ್ತ. ಯಾಕಂದ್ರೆ ತಾವು ಮಾಡ್ತಾ ಇರುವಂತಹ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಟೈಮ್ನಲ್ಲಿ ಅಕ್ರಮವಾಗಿ ದುಡ್ಡನ್ನ ಸಂಪಾದನೆ ಮಾಡಿದ್ದಾರೆ ಮತ್ತು ಅಕ್ರಮವಾಗಿ ಆಸ್ತಿಯನ್ನ ಗಳಿಸಿದ್ದಾರೆ ಅಂತೇಳಿ ದೂರು ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕದ ಹೌಸಿಂಗ್ ಬೋರ್ಡ್ ಅಡಿಷನಲ್ ಡೈರೆಕ್ಟರ್ ರಾಜಣ್ಣ ಮತ್ತೆ ಬೆಸ್ಕಾಂ ಯಲಹಂಕದ ವಲಯದ ಎಇಇ ಉದಯ್ ಕುಮಾರ್ ಅವರ ನಿವಾಸದ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಆದಾಯಕ್ಕೂ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಇವರಿಗೆ. ಹಾಗಾಗಿ ಲೋಕ ದಾಳಿಯನ್ನ ಮಾಡಿದೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿರೋದು ಎಲ್ಲ ಅಧಿಕಾರಿಗಳಿಗೂ. ಒಂದ್ ಕಡೆ ಕಲಬುರಗಿಯಲ್ಲಿ ಲೋಕಾಯುಕ್ತ ದಾಳಿ ನಡೆಸಿ ಅಲ್ಲಿ ಅವರಿಗೆ ಶಾಕ್ ಕೊಟ್ಟು, ದಾವಣಗೆರೆಯಲ್ಲಿ ಅಲ್ಲಿನ ಅಧಿಕಾರಿಗಳಿಗೆ ಶಾಕ್ ಕೊಟ್ಟು, ಇತ್ತ ಬೆಂಗಳೂರಿನಲ್ಲೂ ರಾಜಣ್ಣ ಮತ್ತೆ ಉದಯ್ ನಿವಾಸದ ಮೇಲೆ ರೇಡ್ ಮಾಡಿ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಏಕಕಾಲದಲ್ಲಿ ಅವ್ರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಸದ್ಯ ಇತ್ತೀಚಿನ ದಿನಗಳಲ್ಲಿ ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆ ಮಾಡ್ತಾ ಇರುವಂಥದ್ದು ಅಧಿಕಾರಿಗಳದ್ದು ಅದೇ ಒಂದು ಕೆಲಸ ಆಗಿಬಿಟ್ಟಿದೆ. ಆದ್ರೆ ಈಗ ಲೋಕಾಯುಕ್ತ ಯಾವಾಗ ಅಖಾಡ ಕೆಳೆಯುತ್ತೆ ಆಗ ಸ್ವಲ್ಪ ಜನ ಕಮ್ಮಿ ಆಗ್ತಾರೆ. ಸದ್ಯ ಇತ್ತೀಚಿನ ದಿನಗಳಲ್ಲಿ ಭಾರೀ ರೀತಿಯಾದ ಅಕ್ರಮ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗ್ತಾ ಇರೋದು, ಬಹಳಷ್ಟು ರೇಡ್ ಆಗ್ತಾ ಇದೆ. ನೋಡಿ, ಇವತ್ತೇ ಏಕಕಾಲಕ್ಕೆ ಎಷ್ಟು ಕಡೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂತ. ಕಲಬುರಗಿಯಲ್ಲಿ ಮಾಡಿದ್ರು, ದಾವಣಗೆರೆಯಲ್ಲಿ ಮಾಡಿದ್ರು, ಇನ್ನೂ ಹಲವು ರಾಜ್ಯಗಳಲ್ಲಿ ಈಗ ಲೋಕಾಯುಕ್ತ ದಾಳಿ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಜೊತೆಗೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಕೂಡ. ಚಿಕ್ಕಮಗಳೂರಿನಲ್ಲೂ ಕೂಡ ಆಯ್ತು ದಾಳಿ, ಅಲ್ಲೂ ಕೂಡ ಭ್ರಷ್ಟರು ಸಿಗಾಕೊಂಡ್ರು. ದಾವಣಗೆರೆಯಲ್ಲಿ ದಾಳಿ ಆಯ್ತು ಲೋಕಾಯುಕ್ತರಿಂದ, ಅಲ್ಲೂ ಕೂಡ ಭ್ರಷ್ಟರು ಸಿಗಾಕೊಂಡ್ರು. ಅಪಾರವಾದ ಆಸ್ತಿಯನ್ನ, ಆದಾಯಕ್ಕಿಂತ ಮೀರಿ ಹೆಚ್ಚಿನ ಆಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಎಲ್ಲ ಅಧಿಕಾರಿಗಳು. ಇತ್ತ ಕಲಬುರಗಿಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ರು ಏಕಕಾಲದಲ್ಲಿ. ಅವರ ಸಹೋದರಿಯರಾಗಿರಬಹುದು, ಅವರ ಫ್ಯಾಮಿಲಿಯಲ್ಲಿ ಕೆಲವೊಂದು ಯಾರು ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ಅವ್ರಿಗಿರ್ತಾರೆ ಅಂಥವರ ಮನೆ ಮೇಲೂ ಕೂಡ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ಜೊತೆಗೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಲೋಕಾಯುಕ್ತರು ದಾಳಿ ನಡೆಸಿರೋದು. ಅದುವೇ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಅಡಿಷನಲ್ ಡೈರೆಕ್ಟರ್ ಆದಂತಹ ರಾಜಣ್ಣ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಇನ್ನು ಬೆಂಗಳೂರಿನ ಬೆಸ್ಕಾಂ ಯಲಹಂಕದ ವಲಯದ ಎಇಇ ಉದಯ್ ಕುಮಾರ್ ಇವರ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ನಡೆಸಿ ಅಕ್ರಮವಾಗಿ ಏನು ಆಸ್ತಿಯನ್ನು ಗಳಿಸಿದ್ದಾರೆ ಇದೇ ವಿಚಾರವಾಗಿ ಪರಿಶೀಲನೆ ಸದ್ಯಕ್ಕೆ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ.